ಬೇಡ ನಾನು ಬರಲ್ಲ. ಹೋದಾಗ ನಮ್ಮ ವಾಯ್ಸ್ ಬಂದ್ಬಿಟ್ಟು ಐ ಲವ್ ಇಂಡಿಯಾ ಅಂತ ಬರಿಯೇ. ಓ ಐ ಲವ್ ಆಶಾ. ಕ್ಲಾಸ್ ರೂಮಾ? ಯಾರು ಇಲ್ವಾ? ಓಹೋ ಹಿಂಗೇನಾ ಕ್ಲಾಸ್ ರೂಮ್ ಇರೋದಿಲ್ಲಿ? ಏನಾದ್ರು ಮಾಡೋದಾದ್ರ ನಡಿ ನಡಿ ನಡಿ. ನೋಡಲ್ಲ ಆದ್ರೆ ಬಾತ್ರೂಮ್ ನೋಡೋಣ ಬಾ. ಬಾತ್ರೂಮ್ ಇದೆಯಾ ಅಂತಾನೆ ಗೊತ್ತಾಗಲ್ಲ. ಒಳ್ಳೆ ಡಿಸೈನರ್ ತರ ಇದೆ. ಓ ಚೆನ್ನಾಗಿದ್ಯಾ ಬಾತ್ರೂಮ್? ಏನೋ ಇವಳೆ ನೀನೇ ಕಟ್ಸಿದ್ದ? ನೀನೇನಾ ಡಿಸೈನರು? ನೋಡಿ ಎಷ್ಟು ನೀಟಾಗಿ ಘಮ ಘಮ ಅಂತ ಇದೆ. ನಾನು ಇದನ್ನೇ ಹೇಳಿದೆ, ಬೈಸ್ಕತಿ ಒಂದಿನ ಇಂಡಿಯಾಗ ಹೋದಾಗ. ನಮ್ಮ ವಾಯ್ಸ್ ಬಂದ್ಬಿಟ್ಟು ಸ್ವರ್ಣ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನನಗೆ ಶಾಕ್. ಸ್ವರ್ಣ ಇದೇನೋ ಇದೆಲ್ಲ ಡಿಫ್ರೆಂಟ್ ಆಗಿ. ಸ್ವರ್ಣ ಥ್ಯಾಂಕ್ ಗಾಡ್ ಯಾರು ಸ್ವರ್ಣ ಥ್ಯಾಂಕ್ ಗಾಡ್ ಯಾರು ಇರ್ಲಿಲ್ಲ ಒಳಗೆ. ಯಾಕೆ ಅಳ್ತಾ ಇದೆಯಾ? ಅಳ್ತಾ ಇರೋದಲ್ಲ ಸ್ವರ್ಣ, ಗಂಡಸರು ಟಾಯ್ಲೆಟ್ ಬಂದು ನೋಡ್ತಾ ನಂಗೆ ಇದೇನೋ ಡಿಫ್ರೆಂಟ್ ಆಗಿದೆಯಲ್ಲ. ಎಷ್ಟು ಕ್ಲೀನ್ ಆಗಿದೆ ಆಚೆ ಅಂತ. ಯಾರಾದ್ರೂ ಒಳಗೆ ಇದ್ದಿದ್ರೆ ದೇವ್ರಿ ಅಷ್ಟೇ. ಇವತ್ತು ಇದೇ ಫಸ್ಟ್ ಟೈಮ್ ಸ್ವರ್ಣ ಇದ್ರು ಹೋಗಿದ್ ನಾನು. ಅದು ಕಾಲೇಜಲ್ಲಿ ಬಂದ್ಬಿಟ್ಟು ಗಂಡಸರು ಅಲ್ಲ, ನಮ್ಮ ಲಕ್ಕಿಗೆ ಯಾರು ಇರ್ಲಿಲ್ಲ ಒಳಗೆ. ಯವ್ವಾ ದೇವ್ರೆ, ನಾನು ಸಡನ್ ಆಗಿ ಹೆದ್ರೆ ಹೋದೆ. ನೀನು ಆಶಾ ಅಂತ ಏನಿತ್ತಪ್ಪ ಅಲ್ಲಿ ಹೇಳಿದ್ದೀರ? ಅಲ್ಲೇ ಒಂದು ತೋರಿಸ್ತಿದ್ನ ಅದು ಹೆಂಗಿದೆ. ಕಾಲೇಜೇ ಆ ಕಡೆನು? ಅದು ಕಾಲೇಜೇ. ಅದು ವೆಸ್ಟ್ ಬಿಲ್ಡಿಂಗು, ಇದು ಈಸ್ಟ್ ಬಿಲ್ಡಿಂಗ್. ನಾವಿರೋದು ಈಸ್ಟ್ ಬಿಲ್ಡಿಂಗು, ಮಳೆ ಅದು ಬರ್ತದೆ. ವೆಸ್ಟ್ ಬಿಲ್ಡಿಂಗು. ಓಕೆ ಸೊ ಬಾ ನಿನ್ಗೆ ಕ್ಲಾಸ್ ರೂಮ್ ನೋಡೋಣ. ಓಕೆ ನಡಿ ಹೋಗೋಣ. ಸೆಮಿಸ್ಟರ್ ಎಲ್ಲ ಆಮೇಲೆ ಹೇಳ್ತೀನಿ ಅಂತ. ಸೆಮಿಸ್ಟ್ರು ಫಸ್ಟ್ ಇದು ನೋಡೋಕ್ಕೇ ಒಂಥರ. ನಾವು ಓದಿರೋ ಮೈಸೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಇದು ಯಾವುದಿದು ಗೋಡೌನ್ ಯೂನಿವರ್ಸಿಟಿ ಸ್ವರ್ಣ. ಇದು 80 ಲಕ್ಷ ಕೊಟ್ಟಿಲ್ಲಿ ಬಂದು ಓದ್ತೀವಲ್ಲ. ದೊಡ್ಡ ದೊಡ್ಡ ಕೋರ್ಸ್ ಅಂದರೆ ಜಾಸ್ತಿ ಇರುತ್ತೆ. ನಿಮ್ದೆಲ್ಲ ಬರೀ ಹೌದು. ಓ ಗೇಮ್ಸಾ? ಸೊ ಇಲ್ಲಿ ಓದಕ್ಕಲ್ಲ ಬರೋದು, ಗೇಮ್ ಆಡಕ್ಕ? ವಾವ್. ಸೊ ಫಸ್ಟಿಗೆ ಗೇಮ್ ಇಟ್ಬಿಟ್ಟಿದ್ದಾರೆ. ಆರ್ಕೇಡ್ ಗೊತ್ತಾ ಸ್ವರ್ಣ? ಇದು ಹೆಂಗೆ ಆಟ ಆಡೋದು? ವಾವ್. ಆಫೀಸಿಗೆ ಹೋದ್ಯಾ? ವಾ ವಾ ವಾ. ಓ ಫುಡ್ ಕೋರ್ಟ್ ಅಲ್ಲ ಇದೇನಲ್ಲ? ಓವನ್ಗಳು ಬಿಸಿ. ಈ ಚಳಿ ದೇಶಕ್ಕೆ ತಂಗ್ಳನ್ನ. ಯಾರು ಒಂದು ಎತ್ಕ ಇದ್ಯಾವ ಲೋಟನ್ನೇ ಅಲ್ಲ, ಇದು ಇಡಕ್ಕೆ ಆಗಲ್ಲ, ಬಿದೋಗ್ಬಿಡಲ್ವಾ? ಕಾಲೇಜಿಗೆ ಬಂದ್ಬಿಟ್ಟು ನಮ್ದು ಸರ್ಕಸ್ಗಳು ಬಾ. ಓಕೆ ನೀನು ನನಗೆ ಫಸ್ಟ್ ಡೇ ಇದಕ್ಕೆ ಕಾಲೇಜಿಗೆ ಕರ್ಕೊಂಡ್ಬಂದಿರೋ ಟೀಚರ್ ಥರ ತೋರಿಸ್ತಿದ್ದೀಯ. ವೆಟ್ ಟಿಶ್ಯೂ ಇಲ್ಲಿದೆ. ಹೌದು, ಇದು ಡಿಸ್ಇನ್ಫೆಕ್ಟೆಡ್ ತಾನೇ, ಅದಕ್ಕೇನೆ. ಇದೆ ಮಿಷಿನ್. ಇಂಡಿಯಾದಲ್ಲೂ ಇದೆಯಲ್ಲ ಮಿಷಿನ್ ಕಾಫಿ. ಓಕೆ ಡಸ್ಟ್ಬಿನ್ಗಳು ನೋಡ್ಸೋಣ ಎಷ್ಟು ಚೆನ್ನಾಗಿದ್ದಾವೆ. ಇವೇನು ಅಂದರೆ ಯುನಿಕ್ ಆಗಿದೆ. ನಾನು ನೋಡಿಲ್ಲ ಈ ಥರ. ನನ್ನ ಫೇವ್ರೆಟ್ ಒಂದು ತೋರಿಸ್ತೀನಿ ಅಷ್ಟೇ. ಓಕೆ ಪಾಪ ಫೇವ್ರೆಟ್ ತೋರಿಸ್ತಾಳಂತೆ. ಇದು ಸ್ಟಡಿ ಪಾಡ್ ನನ್ ತುಂಬಾ ಫೇವ್ರೆಟ್. ಸ್ಟಡಿ ಪಾಡ್. ಓಕೆ. ಇದು ಒಂದ್ ಬಿಲ್ಡಿಂಗ್ ಅಲ್ಲಿ 2-3 ಆದ್ರೂ ಇರುತ್ತೆ. ಓಕೆ ನೋಡಿ ಲ್ಯಾಪ್ಟಾಪ್ ಚಾರ್ಜರ್ ಹಿಂಗ್ ಎಳ್ಕೊಂಡು. ಓಕೆ ಹೈಟ್ ಬೇಕು ಅದ್ರ ಚಾರ್ಜರ್ ಹಿಂಗ್ ಮಾಡ್ತೀಯ? ಓ ಇದು ಪಿನ್ಗಳು ಅಕ್ಕಕ್ಕೆ. ಆಯ್ತಾ? ಗ್ರೂಪ್ ಅಸೈನ್ಮೆಂಟ್ಸ್ ಎಲ್ಲ ಇದ್ದಾಗ ಕುತ್ಕೊಂಡು. ಆಮೇಲೆ ಇದು ವೈಟ್ ಬೋರ್ಡ್ ನೋಡಿಲಿ. ಸೊ ಪಾಯಿಂಟ್ಸ್ ಬರ್ಕೊಳಕ್ಕೆ ನೋಡು. ಓ ಮೈ ಗಾಡ್. ಐ ಲವ್ ಇಂಡಿಯಾ ಅಂತ ಬರಿಯೇ. ಓ ಐ ಲವ್ ಆಶಾ. ಅಣ್ಣಂಗೆ ತೋರಿಸ್ಲಾ? ಏನೋ ಆಗಿದೆ.
ಸೊ ಹೇಳಪ್ಪ. ಸರಿನಾ? ಹಾ ಕುತ್ಕೋ. ಕುತ್ಕೋತೀನಿ ಹೇಳ. ಆರಾಮಾಗಿ. ಹ್ಞೂ ಫೀಲ್ ಹೋಮ್. ನಂಗೆ ಒಂಥರ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ 2-3 ತಿಂಗಳಾದ್ಮೇಲೆ ವಾಪಸ್ ಬರ್ತಾ ಇರೋದು ಬಿಲ್ಡಿಂಗ್ಗೆ. ಅದು ನಿನ್ ಮೆಮೊರೀಸ್ ಎಲ್ಲ ರಿಕ್ರಿಯೇಟ್ ಮಾಡ್ಕೊತಾ ಇದೀಯ. ಅಲುಮ್ನೈ ಅಂತ ಬೇರೆ ಹೇಳ್ಬಿಟ್ರು ಅಲ್ಲಿ. ಹೌದು. ಅಲ್ಲ ಸ್ವರ್ಣ, ನಂಗೆ ಅದೇ ಆಶ್ಚರ್ಯ ಆಗಿದೆ. ನಾವು ಇಂಡಿಯಾದಲ್ಲಿ ನುಗ್ಬಿಡ್ತೀವಿ, ಒಂಥರ ಅದು ಪ್ರೆಸ್ಟೀಜಿಯಸ್ ಥಿಂಗ್. ನಾನು ಇದೇ ಹಳೆ ಸ್ಟೂಡೆಂಟ್ ಅಪ್ಪ, ಓಲ್ಡ್ ಸ್ಟೂಡೆಂಟ್ ಅಂತ. ಇವ್ರು ಒಳ್ಳೆ ಹೆಂಗಂದ್ರೆ ಹೋಗಿ ಐಡಿ ಕಾರ್ಡ್ ಇದು ತಗೋಬಾ, ಟ್ಯಾಗ್ ಇಸ್ಕೊಂಡ್ ಬಾ, ನೀನ್ ಅಲುಮ್ನೈ ತೋರ್ಸು ಮರ್ಯಾದೆನೇ tag. ಇಲ್ಲ. ಹೌದು. alumni. ಅಲ್ಲ ಪ್ರತಿಯೊಬ್ರು ಆಕ್ಸೆಸ್ ಮಾಡ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಏನಕ್ಕೆ? ಮೋಸ್ಟ್ಲಿ ಬೇರೆ ನಮ್ಮ ಮುಖನೂ ನೋಡ್ತಾರ ಅವರು. ಹೌದೌದು, ಅದ್ರಲ್ಲಿ ಮ್ಯಾಚ್ ಆಗುತ್ತಾ ಅಂತ. ನಿಂದಲ್ಲಿ ಬಂತಲ್ಲ ಫೇಸ್. ಸೊ ಇಲ್ಲೇನು ಹಂಗೆ ಬರಂಗಿಲ್ಲ, ಈಸಿ ಅಲ್ಲ. ಓಕೆ. ಎಷ್ಟು ವರ್ಷ ಇಟ್ಟಿರ್ತಾರೆ ಅದನ್ನ ರೆಕಾರ್ಡ್ನ? ಮೋಸ್ಟ್ಲಿ ಇಟ್ಟಿರ್ಬೇಕಲ್ವಾ ಡೇಟಾಬೇಸ್ ಅಲ್ಲಿ. ಗೊತ್ತಿಲ್ಲಪ್ಪ, ನನಗ್ ಗೊತ್ತಿಲ್ಲ. ನಾನು ಮುಗಿಸಿರೋದಷ್ಟೇ ಈಗ ಡಿಸೆಂಬರ್ 21 ಆಗ್ಲೇ ಅಲುಮ್ನೈ ಅಂತ ಅಪ್ಡೇಟ್. ಹೌದು. ಇಲ್ಲಿ ಆಶಾ MBA ಡಿಪ್ಲೊಮಾ ಕೋರ್ಸ್ಗಳು, ಬ್ಯಾಚುಲರ್ಸು ಬೇರೆ ಬಿಲ್ಡಿಂಗ್ ಅಲ್ಲಿ ಇದೆಯಂತೆ, ಸೇಮ್ ಯೂನಿವರ್ಸಿಟಿದು. ಆಯ್ತಾ, ಒಂದು MBAಗೆ 5 ಸೆಮಿಸ್ಟರ್ಸ್. ಓಕೆ. ಇಂಡಿಯಾದಲ್ಲಿ ಎಷ್ಟಿತ್ತು ಹೇಳು ನಮಗೆ? 4-6 ತಿಂಗಳದು. ಹೌದು. ಇಲ್ಲಿ 5 ಸೆಮಿಸ್ಟರ್ ಇಂಟು 3 months. 3 months ಅಷ್ಟೇ. ಹಂಗಲ್ಲ, 1 ಸೆಮಿಸ್ಟರ್ 3 ತಿಂಗಳು. 3 ತಿಂಗಳು. ಓಕೆ ಓಕೆ. ಸೊ 18 months ಅಲ್ಲಿ MBAನೇ ಮುಗ್ದೋಗುತ್ತೆ. ಹೇಳು. ಆಯ್ತಾ, 1 ಸೆಮಿಸ್ಟರ್ 3 ತಿಂಗಳು. 3 ತಿಂಗಳಿಗೆ 3 ಸಬ್ಜೆಕ್ಟ್. ಅದಕ್ಕೆ ಇದು ಸೆಮಿನಾರು, ಸೆಮಿನಾರ್ಸು, ಅಸೈನ್ಮೆಂಟ್ಸು ಅಷ್ಟೇ. ಎಕ್ಸಾಮ್ ಎಲ್ಲ ಇಲ್ಲ. ಓಕೆ. ನಾನು ಇಂಡಿಯಾದಲ್ಲಿ MBA ಮಾಡಿದಾಗ ನಾವ್ ಎಷ್ಟು ಪೇಜ್ ಬರೀತಿದ್ವಿ ಆಶಾ? 32 ಪೇಜ್ ಬುಕ್ಲೆಟ್. ಹೌದು. ನಾನು ಆಲ್ಮೋಸ್ಟ್ ಥಿಯರಿ ಸಬ್ಜೆಕ್ಟ್ಸ್ಗೆ 32 ಮುಗಿಸಿ ಅಡಿಷನಲ್ ಇಸ್ಕೊತಾ ಇದ್ದೆ. ನಮ್ಮಂಗೆ ಏನಾರು ಇವ್ರು ಬರ್ಬಿಟ್ರೆ ಅಲ್ಲೇ ಸತ್ತೋಗುತ್ತೆ. ನಾನು ಹಂಗೆ ಹೇಳೋದು, ನಮ್ ತರ ಓದಕ್ಕೂ ಆಗಲ್ಲ ಇವ್ರಿಗೆ, ಬರೆಯಕ್ಕೂ ಆಗಲ್ಲ ಆಶಾ. ಅದಕ್ಕೆ ಎಲ್ಲ ಆನ್ಲೈನ್ ಅಸೈನ್ಮೆಂಟ್ಸು, ಮಲ್ಟಿಪಲ್ ಚಾಯ್ಸ್ ಕ್ವಿಝಸ್ಸು, ಅಸೈನ್ಮೆಂಟ್ಸು. ಆಮೇಲೆ ಏನು ಹೇಳಿದ್ನಲ್ಲ ನಿನ್ಗೆ, ನಿಂಗೆ ಏನ್ ಅನ್ಸುತ್ತೆ ಇಲ್ಲಿ ಎಜುಕೇಶನ್? ಈಸಿನಾ? ಇಂಡಿಯಾ ಎಜುಕೇಶನ್ ಕಂಪೇರ್ ಮಾಡಿದ್ರೆ ತುಂಬಾ ಈಸಿ. ಮತ್ತೆ ಏನಕ್ಕೆ ಬರ್ತಾರೆ ಇಲ್ಲಿ ಮಾಸ್ಟರ್ಸ್ ಮಾಡಕ್ಕೆ? ವ್ಯಾಲ್ಯೂ. ಇವಾಗ ಇಲ್ಲಿ ಮಾಸ್ಟರ್ಸ್ ಮಾಡೋದ್ರಿಂದ ಕೆಲಸ ಕೊಡ್ತಾರೆ. ಹೌದು. US ಹಂಗೆ ಇರುತ್ತೆ ಅಂತೀಯಾ? US ಅಲ್ಲೂ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಅಂತ ಏನಿಲ್ಲ. ಇದು ಒನ್ ಆಫ್ ದ ಫೇಮಸ್ ಯೂನಿವರ್ಸಿಟಿ, UCW. ಎಷ್ಟು ಜನ ಮಾಡಿದಾರೆ ಗೊತ್ತಾ? ಇದು UBC, UCW ಇವೆಲ್ಲ ತುಂಬಾ ಫೇಮಸ್ ಅಂತಾರಲ್ಲ. ಇಲ್ಲಿ ಯಾರೋ ಬ್ಯಾಗ್ ಇಟ್ಟು ಹೋಗಿದ್ದಾರೆ ಸ್ವರ್ಣ. ಇದು ಹೌದು. ಚೇರ್ ನೋಡು ಹೆಂಗ್ ಫ್ಯಾನ್ಸಿ ಆಗಿ ಮಾಡಿದ್ದಾರೆ. ಹೌದು, ಕುತ್ಕೊಂಡು ಬರೆಯಕ್ಕೆ ಸೂಪರ್ ಆಗಿದೆ. ಹೌದು ಸ್ವರ್ಣ, ಇಲ್ಲಿ ಏನಿಲ್ಲ ಅಂದ್ರೂ ಬದುಕ್ತಾರೆ. ಮೊಬೈಲ್ ಚಾರ್ಜ್ ಇಲ್ಲ ಅಂದ್ರೆ ಬದುಕಲ್ಲ. ಫೋನಿಗೆ. ಓಕೆ. ವೈಫೈ ಆಕ್ಸೆಸ್ ಇರುತ್ತೆ. ಕರೆಕ್ಟ್. ಓಕೆ. ಅದು 4th ಫ್ಲೋರ್ ಅನ್ಸುತ್ತೆ. ಒಳ್ಳೆ ಇದೇನದು ಗೋಡೌನ್ ಒಳಗಡೆ. ಇದೇನಿದು ಮೀಟಿಂಗ್ ರೂಮ್ ಹಿಂಗಿರುತ್ತಾ? ಯಾರೋ ಇದ್ದಾರೆ. ಕ್ಲಾಸ್ ರೂಮಾ? ಯಾರೂ ಇಲ್ವಾ? ಓಹೋ, ಹಿಂಗೇನಾ ಕ್ಲಾಸ್ ರೂಮ್ ಇರೋದಿಲ್ಲಿ? ಹೋಗಿ ಕುತ್ಕೊಳ್ಳೆ. ಎಲ್ಲಿ ನಿನ್ನಿದು? ಇದು TV ಮೂವಿ ತೋರಿಸ್ತಾರ ಸ್ವರ್ಣ ಇಲ್ಲಿ? ಇಲ್ಲ, ಅಷ್ಟು ದೊಡ್ಡ ಸ್ಕ್ರೀನ್ ಇತ್ತಲ್ಲ, ಯಾವ್ದಾದ್ರು KGF ಚೆನ್ನಾಗಿ ಬರ್ತಾ ಇದೆ. ಸೇ ಸಮಥಿಂಗ್. ನೋಡ್ದ ಆಶಾ ಕ್ಲಾಸ್ ರೂಮು? ಓ ಸೂಪರ್ ಆಗಿದೆ ಅಲ್ವಾ? ಬರೀ ಲ್ಯಾಪ್ಟಾಪ್ ಇಟ್ಕೊಳ್ಳೋದು, ಇನ್ನೇನು ಮಾಡಲ್ಲ. ಒಂದೆರಡು ಕ್ಲಾಸ್ ಸ್ಲೈಡ್ಸ್ ಮಾಡ್ತಾರೆ. ಇದು ಟೀಚರ್ಸಿಗ ಸ್ಕ್ರೀನ್? ಪ್ರೊಫೆಸರ್ಸ್ಗೆ. ಇದು ಪ್ರೊಫೆಸರ್ಸ್ ಅಟೆಂಡೆನ್ಸ್ ಯಾಕೆ ಹೊಡಿತೀರಾ ನೀವು? ಈ ತರ ಬ್ಯಾರಿಯರ್ ಎಲ್ಲ ಹಾಕಿದ್ದಾರೆ. ಮೊಟ್ಟೆ ಹೊಡಿತೀವಿ ಅಂತ ಕೋವಿಡ್ ಟೈಮ್ ಅಲ್ಲಿ ಹಾಕಿರೋದು ಅನ್ಸುತ್ತೆ. ಮೋಸ್ಟ್ಲಿ ಗೊತ್ತಿಲ್ಲ. ಅದೇನದು ಹೋಗ್ಬೋದಾ? ನನಗೂ ಗೊತ್ತಿಲ್ಲ. ಈ ಕ್ಲಾಸಿಗೆ ಫಸ್ಟ್ ಟೈಮ್ ಬರ್ತಾ ಬೈಸ್ಕೊಂಡು ವಾಪಸ್ ಹೋಗ್ತೀವಿ ಅಷ್ಟೇ ನಾವಿಬ್ರು. ಇದೇನೋ ಒಂದೇ ಒಂದು ಚೇರ್ ಇದೆ. ಓ ವಾವ್, ಒಳ್ಳೆ ಡಿಪಾರ್ಟ್ಮೆಂಟ್ ಚೇರ್ ಅಂತ ಹಾಕಿದ್ದಾರೆ. ಮೋಸ್ಟ್ಲಿ ಲೆಕ್ಚರರ್ಸ್ ಇಲ್ಲಿ ಬಂದು ಕುತ್ಕೊಂಡು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಜಾಕೆಟ್ ಎಲ್ಲ ಹಾಕಕ್ಕೆ ಪ್ರತಿ ಒಂದು ಡೀಟೇಲ್ನು ಇದು ಮಾಡ್ತಾರೆ ನೋಡು ಅಲ್ವಾ? ಇವರೆಲ್ಲ ಆಂಟಿ ಸೋಷಿಯಲ್ ಸ್ಟೂಡೆಂಟ್ಸ್ ಎಲ್ಲ ಈ ಕಡೆ ಕುತ್ಕೊಳ್ಳೋದು. ಯಾರು ಇಷ್ಟ ಇಲ್ಲ ಅಂದ್ರೆ ಈ ಕಡೆ ಎಲ್ಲ ಫ್ರೆಂಡ್ಸ್.
ಓಕೆ ಸೇ ಬಾಯ್ ಸ್ವರ್ಣ, ಮುಗೀತು ನಿಂದು. ಬಾಯ್. ನಿನ್ನ ವೃತ್ತಿಯನ್ನ ಕಂಟಿನ್ಯೂ ಮಾಡು, ಸ್ಟಡೀಸ್ ಎಲ್ಲ ಸಾಕು. ಸ್ವರ್ಣ, ಇದೇನಿದು ಒಳ್ಳೆ ಇದು ಏನು ಬಾಕ್ಸ್ ತರ ಇದೆ, ಸ್ಪೇಸ್ ಅಲ್ಲಿ ಇಟ್ಟಿರ್ತಾರಲ್ಲ. ಇದೊಂದು ಪಾಡು, ಮೀಟಿಂಗ್ ಪಾಡು, ಬಟ್ ಇದಕ್ಕೆ ಬುಕ್ ಮಾಡ್ಕೋಬೇಕು. ಫುಲ್ ಪ್ರೈವೇಟ್ ಆಗಿ ಏನಾದ್ರೂ ಪ್ರೆಸೆಂಟೇಷನ್ ಏನಾದ್ರು ಮಾಡೋದಾದ್ರ ನಡಿ 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 ಹೋಗೋಣ, ಏನಾಗ ಚೆನ್ನಾಗಿದೆ. ಬೇಡ, ನಾನು ಬರಲ್ಲ. ಸ್ವರ್ಣ ಏನ್ ಸ್ವರ್ಣ ಇದು? ಸ್ವರ್ಣ ಏನ್ ಸ್ವರ್ಣ ಇದು? ಬಾಕ್ಸ್ ತರ ಸ್ಪೇಸ್ ಅಲ್ಲಿ ಇಟ್ಟಿರೋ ತರ ಇದೆ. ಇದೊಂದು ಮೀಟಿಂಗ್ ಪಾಡು. ನಾವ್ ಈ ತರ ಪಾಡ್ ನೋಡಿದ್ವಲ್ಲ ಒಂದು, ಇದ್ರಲ್ಲಿ ಇಬ್ರು ಕುತ್ಕೋಬಹುದಷ್ಟೇ, ಬಟ್ ಇದನ್ನ ಬುಕ್ ಮಾಡ್ಕೋಬೇಕು. ಸೊ ಒಳಗಡೆ ಕುತ್ಕೊಂಡು ಓದ್ಕೊಳಕ್ಕೆ ಪ್ರೈವೇಟ್ ಆಗಿ. ಹಾಯ್. ಓ ವಾವ್, ಇಟ್ಸ್ ನೈಸ್, ಥ್ಯಾಂಕ್ ಯು. ಅವಳು ನೋಡು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಳೆ. ಆ ತರ ಮೀಟಿಂಗ್ಸ್ ಏನಾದ್ರು. ನನ್ನ ಲೈಫಲ್ಲೇ ಈ ತರ ಎಲ್ಲ ವ್ಯವಸ್ಥೆಗಳನ್ನ ನೋಡಿಲ್ಲ. ನಮ್ಮ ಕಾಲೇಜಲ್ಲೆಲ್ಲ ಗುಡ್ಡೆ ತಗಡ ಲೈಬ್ರರಿಲಿ ಕುತ್ಕೊಂಡು ಓದ್ಕೊಳ್ಳೋದು. ನಿಜ, ಲೈಬ್ರರಿನೂ ಇದೆ ಅಷ್ಟೇ ಇಲ್ಲಿ. ಹೌದಾ? ಎಲ್ಲಿದೆ? ನೆಕ್ಸ್ಟ್ ಬಿಲ್ಡಿಂಗ್ ಅಲ್ಲಿ ಇದೆ. ಓಕೆ ಬಾ, ಹೋಗಿ ನೋಡೋಣ. ಲೈಬ್ರರಿ ನೋಡಿ ಎಷ್ಟು ಶತಮಾನಗಳಾಗೋಯ್ತು, ನೋಡೋಣ ಬಾ. ತುಂಬಾ ಬುಕ್ಸ್ ಇರಲ್ಲ ಅಲ್ಲಿ, ಸಿಸ್ಟಮ್ ಮಾತ್ರ ಪ್ರಿಂಟ್ ಔಟ್ ತಕೊಳ್ಳಕ್ಕೆ. ಸ್ವರ್ಣ, ಇದು ನನಗೆ ತುಂಬಾ ಇಷ್ಟ ಆಯ್ತು ಸ್ವರ್ಣ. ನನಗೂ ಫೇವರೇಟ್ ಇದು ಅಲ್ವಾ? ಒಂದಿನನೂ ಬುಕ್ ಮಾಡ್ಕೊಂಡಿಲ್ಲ. ಏಕೆ? ಟೈಮೇ ಇರಲ್ವಲ್ಲ ಆಶಾ. ಹೌದು, ನಾವ್ ಇಂಡಿಯನ್ಸ್, ನಾವ್ ಎಲ್ಲಾದ್ರೂ ಕುತ್ಕೊಂಡು ಓದ್ತೀವಿ. ನಡಿ ಸ್ವರ್ಣ, ನಂಗೆ ಈ ತರ ಇದ್ದಿದ್ರೆ ಟಿಫನ್ ಬಾಕ್ಸ್ ಅಲ್ಲಿ ನಮ್ಮ ಅಮ್ಮನ ಹತ್ರ ಏನಾರ ಹಾಕ್ಸ್ಕೊಬಂದು ತಿನ್ಕೊಂಡು ಆ ಕಡೆಯಿಂದ ನೋಡ್ ನನ್ನನ್ನ. ಸ್ವರ್ಣ, ಈ ತರ ಸೋಫಾ ನಮ್ ಕಾಲೇಜಲ್ಲಿ ಡ್ರೀಮ್, ಈ ತರ ಸೋಫಾಗೆ ಕೊಡ್ತೀನಿ ದುಡ್ಡ ಈ ಕಾಲೇಜಲ್ಲಿ ಓದಕ್ಕೆ. ಸುಮ್ ಕುತ್ಕೋ. ನಿಜವಲ್ಲೂ ಏನು ಹೆಂಗಿದೆ ನೋಡಿ, ಅಲ್ಲಿ ನೋಡೋ ಚೇರ್ಗಳು ನೋಡಿ, ಅಲ್ಲೇ ಹೆಂಗಿದೆ ಒಂಥರ. ಇಟ್ಸ್ ಎ ಡಿಫ್ರೆಂಟ್ ವೈಬ್ ಅಲ್ಲ? ಈ ಕಡೆ ನೋಡಿ, ವ್ಯೂ ನೋಡ್ಕೊಂಡು ಕಾಫಿ ಕುಡಿಯಕ್ಕೆ ಹೆಂಗಿರುತ್ತೆ. ಯಾವ ರೋಡ್ ಗೊತ್ತಾ ಆಶಾ ನಿಂಗೆ? ಹೌದು, ಆದ್ರೆ ಇದು ಇಲ್ಲಿಂದ ಹತ್ರ ಅನ್ಸುತ್ತೆ. ಚೈನಾ ಟೌನ್ ಒಂದ್ಸಲ ಹೋಗ್ಬೇಕು ಸ್ವರ್ಣ. ಹೌದು, ಒಂದ್ಸಲ ಅದು ವೆಸ್ಟ್ ಬಿಲ್ಡಿಂಗ್, ಸರಿನಾ? ಕಾಣುತ್ತಾ? ನಾವಿರೋದು ಈಸ್ಟ್. ನಾನು ಒಂದು ಕೋರ್ಸ್ ಮಾಡ್ತೀನಿ ನೋಡಿಲ್ಲಿ. ಯಾವ ಕೋರ್ಸ್ ತಗೊಳ್ಳಿ? ಹೌದು, ಆದ್ಮೇಲೆ ಪೈಪ್ಗಳು ಎಷ್ಟಿದೆ. ಹೌದಾ? ಹೌದಾ? ಫುಲ್ ಸೋಫಾ ತಗೊಂಡ್ಬಿಡು, ನೋಡೋಣ ಯಾವಾಗ ಫ್ಯೂಚರ್ ಮನೆಗೆ ಹಾಕ್ಸೋಣ. ಕಲರ್ ಕಾಂಬಿನೇಷನ್ ನೋಡಿ ಏನ್ ಸಖತ್ತಾಗಿದೆ. ಏನದು? ಅಲ್ಲಿ ನೋಡು, ಅಷ್ಟಿದೆ. ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ದೇನೆ ಈ ಮಷೀನ್ ಇಂಡಿಯಾದಲ್ಲಿ ಇದು ಫ್ಯಾಕ್ಟ್ರಿಗಳೆಲ್ಲ ಹಾಕಿರ್ತಾರಲ್ಲ, ಹಂಗಿದೆ ಅದು. ತುಂಬಾ ಟೈಮ್ ಇದ್ರೆ ಕೆನಡಾದಲ್ಲಿ ಇಲ್ಲಿಗೆ ಬರೋಣ, ಬ್ಯಾಡ್ಜ್ ತಗೊಂಡಾಯ್ತಾ? ಇಲ್ಲಿಗ ಬೋರ್ ಆದಾಗೆಲ್ಲ ಬರೋಣ, ಚೆನ್ನಾಗಿದೆ ಇಲ್ಲಿ. ಇವಳನ್ನ ಎತ್ತಾಕೊ ಬಂದ್ಬಿಟ್ಟು ಚಳಿಯಾದಾಗ ಬರೋದು. ಇನ್ ಗೋಳಾಡ್ಸೋಣ. ಹೇಳ, ಅದ್ ಯಾರೋ ನೋಡಿಲಿ, ಸುನಿಲ್. ಇದು ಸುನಿಲ್ ತಾನೇ? ಅದೇ ಎಕ್ಸ್ಕ್ಯೂಸ್ ಮೀ ಹೀರೋ. ಹೌದು, ಮೋಸ್ಟ್ಲಿ ಅವನು ಅದೇ ಕೂದ್ಲು ಬರೋ ಎಣ್ಣೆ ಯೂಸ್ ಮಾಡಿದಾನೆ ಅನ್ಸುತ್ತೆ. ಅದೇ ಕಾಡಲ್ಲಿ ಬೆಳೆಯೋ ಸೊಪ್ಪು. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ.